ಬ್ಯಾಕ್ ಅವರ್ ಚಾನಲ್ ಸ್ನೇಹಿತರೆ, ಪಿ ಕೆ ಕನ್ನಡ ಚಾನಲ್ಗೆ ನಿಮ್ಮೆಲ್ಲರೂ ಕೂಡ ಸ್ವಾಗತ. ಇವತ್ತು ನಮ್ಮ ಚಾನಲಲ್ಲಿ ಭವ್ಯ ಅಂತ ಒಬ್ಬರು ಮ್ಯಾರೇಜ್ ಪ್ರಪೋಸಲ್ ಕಳಿಸಿದ್ರು. ಇವ್ರಿಗೆ ಮದುವೆ ಆಗಿಲ್ಲ ಸ್ನೇಹಿತರೆ. 2 ವರ್ಷಗಳಿಂದ ಗಂಡು ಹುಡುಕಾಟ ಮಾಡ್ತಿದ್ದಾರೆ. ಬಟ್ ಹೆಣ್ಮಕ್ಳಿಗೆ ಅವರೇ ಆಗಿರ್ತಕ್ಕಂಥ ಕೆಲವೊಂದಿಷ್ಟು ಡ್ರೀಮ್ಸ್ಗಳಿದೆ ಸ್ನೇಹಿತರೆ, ಇದೇ ರೀತಿ ಇರಬೇಕು ಅಂತಂದ್ಬಿಟ್ಟು. ಅದರಲ್ಲಿ ಈ ಒಂದು ಭವ್ಯ ಕೂಡ ಒಬ್ಬರು. ಅವ್ರ ಫೋಟೋ ಕೂಡ ನಾವು ತೋರಿಸ್ತಿದ್ದೀವಿ, ನೋಡ್ಕೊಳ್ಳಿ ಗಾಯ್ಸ್. ಇವರ ವಯಸ್ಸು ಇವಾಗ 23 ವರ್ಷ, ಅಂದರೆ ಮದುವೆ ಆಗುವಂಥ ವಯಸ್ಸು. ಆ್ಯಂಡ್ ಇಷ್ಟು ದಿನ ಸಿಂಗಲ್ ಆಗಿದ್ದು ಸಾಕಾಗಿ ಹೋಗಿದೆ. ನಮ್ಮ ತಂದೆ ತಾಯಿಯವ್ರಿಗೆ 2 ಜನ ಮಕ್ಕಳು. ನಾನು ಹಾವೇರಿ ಜಿಲ್ಲೆಯ ಬ್ಯಾಡಗಿ ಎಂಬ ಒಂದು ಊರಿನಲ್ಲಿ ವಾಸವಾಗಿದ್ದೇನೆ ಅಂತ ಹೇಳಿದ್ದಾರೆ. ಇವರು ಬಂದುಬಿಟ್ಟು ಬ್ಯಾಡಗಿಯಲ್ಲಿ ಯಾರಾದರೂ ಹೋಗ್ಬಿಟ್ಟು ಭವ್ಯ ಅಂತ ಅವರ ಮನೆ ಎಲ್ಲಿದೆ ಅಂತ ಕೇಳಿದ್ರೆ ಯಾರು ಬೇಕಾದ್ರೂ ಹೇಳ್ತಾರೆ. ಆ್ಯಂಡ್ ನನಗೆ ಮದುವೆ ಆಗುವಂಥ ಹುಡುಗ ಬಡವರಾಗಿದ್ದರೂ ಪರವಾಗಿಲ್ಲ, ನನ್ನ ಅರ್ಥ ಮಾಡಿಕೊಂಡು ಹೋಗುವಂತಹ ಮನಸ್ಥಿತಿ ಉಳ್ಳಂತಹ ವ್ಯಕ್ತಿ ಆಗಿರಬೇಕು ಅಂತ ಹೇಳಿರೋದು. ಇವರಿಗೆ ಏನು ಕೂಡ ಪ್ರಾಬ್ಲಮ್ ಇಲ್ಲ. ನೋಡ್ಕೊಳ್ಳಿ, ವೈಟ್ ಇದ್ದಾರೆ, ಚೆಂದ ಇದ್ದಾರೆ, ದುಂಡು ಮುಖ ಹೊಂದಿದ್ದಾರೆ, ಜೊತೆಗೆ 23 ವಯಸ್ಸು ಇವಾಗ ಅಂತ ಹೇಳಿರ್ತಕ್ಕಂಥದ್ದು. ಇವರಿಗೆ ಹುಡುಗ ಈ ರೀತಿ ಇರಬೇಕು. ಪಾಯಿಂಟ್ಗಳ ನಂಬರ್ 1 ಬಂದುಬಿಟ್ಟು ಹುಡುಗ ಇದೇ ರೀತಿ ಇರಬೇಕು ಅಂತ ಹೇಳಿರೋದು. ಪ್ರಸ್ತುತ ಮದುವೆಯ ಹುಡುಗ ಮದುವೆ ಆಗುವ ಮುನ್ನ ನನಗೆ ಒಂದು ಸಲ ಭೇಟಿ ಆಗಬೇಕು. ಅಂದರೆ ನೀವು ನನಗೆ ಇವಾಗ ಆನ್ಲೈನಲ್ಲಿ ಭೇಟಿ ಆಗ್ತೀರಲ್ವ, ಒಂದಿನ ಒಂದು ಡೇಟ್ ಹೇಳ್ಬಿಟ್ಟು ಇಲ್ಲೇ ಬರಬೇಕು ಅಂತ. ಅದರಿಂದ ಮೂಲಕ ನೀವು ನನಗೆ ಒಂದಿನ ಭೇಟಿ ಆಗಬೇಕು. ಇಬ್ಬರು ಒಂದೇ ರೂಮಿನಲ್ಲಿ ನಾವು ಇರಬೇಕು. ನಾವಿಬ್ಬರು ಭೇಟಿ ಆಗೋದು ನಿಮ್ಮ ಮನೇಲಿ ಗೊತ್ತಿರಬಾರ್ದು, ನಮ್ಮ ಮನೇಲಿ ಕೂಡ ಹೇಳಲ್ಲ ನಾನು. ಹಾಗಾಗಿ ಇಬ್ಬರು ಭೇಟಿಯಾಗಿ ಒಂದೇ ರೂಮ್ನಲ್ಲಿ ಇರಬೇಕು. ಆ್ಯಂಡ್ ಅಲ್ಲೇ ನಾವಿಬ್ಬರು ಮಲ್ಕೊಳ್ಬೇಕು. ನೀವು ನನಗೆ ಯಾವ ರೀತಿಯಲ್ಲಿ ಕೇರ್ ಮಾಡ್ತೀರಾ ಆ್ಯಂಡ್ ಯಾವ ರೀತಿಯಲ್ಲಿ ಮುತ್ತು ಕೊಡ್ತೀರಾ ಮಲ್ಕೊಂಡಾಗ, ಅದರ ಮೇಲೆ ಡಿಪೆಂಡ್ ಅಪ್ ಆಗಿ ನಾನು ನಿಮ್ಮನ್ನು ಇಷ್ಟಪಡ್ತೀನಿ, ತುಂಬ ಇಷ್ಟ ಆದರೆ ಕೂಡ ಮದುವೆ ಆಗ್ತೀನಿ ಅಂತ ಒಂದು ಆಫರ್ ಕೊಟ್ಟಿದ್ದಾರೆ. ನನ್ನ ಎಲ್ಲ ಆಸ್ತಿ ಕೂಡ ನಿಮ್ಮ ಹೆಸರಿಗೆ ಬರೆದ್ಬಿಟ್ಟು ಕೊಡ್ತೇನೆ. ಪ್ರಸ್ತುತ ಅಡುಗೆ ಕೆಲಸ ಎಲ್ಲ ಕೂಡ ಬರುತ್ತೆ, ನಾನೇ ಖುದ್ದಾಗಿ ಮಾಡ್ತೀನಿ ಅಂತ ಈ ಆಫರ್ ಬೇರೆ ಕೊಟ್ಟಿದ್ದಾರೆ. ನೋಡ್ಕೊಳ್ಳಿ, ಯಾರು ಈ ರೀತಿ ಹೇಳಲ್ಲ, ಭೇಟಿಯಾಗಿ ನನ್ನ ಜೊತೆ ಒಂದು ಸಲ ಮಲ್ಕೊಳ್ಳಿ, ಆಮೇಲೆ ಇಷ್ಟ ಆಗಿದ್ದರೆ ಮಾತ್ರ ನಿಮ್ಮನ್ನು ಮದುವೆ ಆಗ್ತೀನಿ ಅಂತ. ಬಟ್ ಇವ್ರು ಹೇಳಿದ್ದಾರೆ, ನೋಡ್ಕೊಳ್ತಿದ್ರೆ ಭವ್ಯ ಅಂತಕ್ಕಂಥವ್ರು. ನೀವು ಮಾಡಬೇಕಾಗಿದ್ದಷ್ಟೇ, ಪ್ರಸ್ತುತ ಶ್ರೀ gmail.comಗೆ ಮೇಲ್ ಮಾಡ್ಬೋದು. ಅವರಿಗೆ ಡೈರೆಕ್ಟಾಗಿ ಮೇಲ್ಗೆ ಹೋಗುತ್ತೆ, ನಂಬರ್ ಕೊಡ್ತಾರೆ. ಇಲ್ಲಾಂದರೆ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಹೆಸರನ್ನು ಕಮೆಂಟ್ ಮಾಡುವ ಮೂಲಕ ಅವರಿಗೆ ಇಷ್ಟ ಆಗಿದರೋ ಇಲ್ವೋ ಅಂತ ನೀವು ತಿಳ್ಕೊಳ್ಬೋದು. ಆ್ಯಂಡ್ ಗಾಯ್ಸ್, ಅವರ ತಂದೆ ಹತ್ತಿರ ಒಂದು ಓಲ್ಡ್ ಮಾಡೆಲಲ್ಲಿ ಈ ಒಂದು ನೆಕ್ಸನೋ ಪೆಸಿಫಿಕ್ ಆಫರ್ಡ್ ಕಾರ್ ಏನು ನೋಡ್ತಿದ್ರೆ ವೈಟ್ ಕಲರಲ್ಲಿ, ಇದು ಅವರ ಒಂದು ತಂದೆ ಹೆಸರೇ ಇರುತ್ತೆ. ಸುಮಾರು 2010 ಅಂದರೆ 2010 ಒಂದು ಮಾಡೆಲಲ್ಲಿ ಈ ರೀತಿಯ ಕಾರ್ಗಳನ್ನು ನಾವು ನೋಡ್ಬೋದು. ಬಟ್ ಇವಾಗ ಈ ರೀತಿ ಕಾರ್ಗಳು ಇಲ್ಲ ಸ್ನೇಹಿತರೆ, ಎಲ್ಲನೂ ಕೂಡ ಚೇಂಜಸ್ ಮಾಡಿದ್ದಾರೆ. ಒಳಗಡೆ ಫ್ಯೂಚರ್ಸ್ಗಳು ಚೇಂಜಸ್ ಆಗಿರಲಿ ಮತ್ತು ಹೊರಗಡೆ ಡಿಸೈನಿಂಗ್ ಚೇಂಜಸ್ ಆಗಿರಲಿ, ಎಲ್ಲನೂ ಕೂಡ ಚೇಂಜಸ್ ಆಗಿದೆ. ದ ನೆಕ್ಸನೋ ಫೇಸ್ ಲಿಫ್ಟ್ ಆ್ಯಂಡ್ ಆಫರ್ಡ್ ವಿತ್ ಎ 1.2 ಲೀಟರ್ ಟರ್ಬೋ ಆ್ಯಂಡ್ ಪೆಟ್ರೋಲ್ ಇಂಜಿನ್ ಫೆರಿಡ್ ಅಂತ ಹೇಳಿರ್ತಕ್ಕಂಥದ್ದು. ಪೆಟ್ರೋಲ್ ಇಂಜಿನ್ ಮತ್ತು ಟರ್ಬೋ ಇಂಜಿನ್ ಇದರಲ್ಲಿ ಫೆರಿಡ್ ಆಗಿ ಅಲೋ ಮಾಡುತ್ತೆ ಸ್ನೇಹಿತರೆ. ಅಷ್ಟು ಹಾಕ್ಕೊಂಡು ನೀವು ಎಷ್ಟು ದೂರ ಬೇಕಾದರೂ ಒಂದು ಲಾಂಗ್ ಡ್ರೈವ್ ಕೂಡ ಹೋಗ್ಬೋದು. ವಿತ್ 5 ಸ್ಪೀಡ್ ಮ್ಯಾನ್ಯುವಲಿ ಆ್ಯಂಡ್ 6 ಸ್ಪೀಡ್ ಮ್ಯಾನ್ಯುವಲಿ AMT ಆ್ಯಂಡ್ 7 ಸ್ಪೀಡ್ DCT ಯುನೈಟೆಡ್ ಆ್ಯಂಡ್ 1.5 ಲೀಟರ್ ಡೀಸೆಲ್ ಇಂಜಿನ್ ಮ್ಯಾಚ್ಡ್ ಎ 1.6 ಕಿಲೋಮೀಟರ್ ಅಂತ ಹೇಳಿದ್ದಾರೆ ಸ್ನೇಹಿತರೆ. 1.5 ಕಿಲೋಮೀಟರ್ಗೆ ಹೋಗಬೇಕು ಅಂದರೆ ಪ್ರಸ್ತುತ ಏನಿಲ್ಲ, ಬರೀ ಒಂದು 100 ರೂಪೀಸ್ ಅಥವಾ 15 ರೂಪೀಸ್ ಹಾಕಿದರೆ ಅಷ್ಟೊಂದು ಸ್ಪೀಡಲ್ಲಿ ಈ ಒಂದು ಕಾರು ನೀವು ಹೋಗಿರ್ತಕ್ಕಂಥ ಸ್ಪೇಸ್ಗೆ ಹೋಗ್ಬಿಟ್ಟು ಸ್ಟಾಪ್ ಆಗುತ್ತೆ ಅಂತ ತಿಳಿಸಿರ್ತಕ್ಕಂಥದ್ದು. ಆ್ಯಂಡ್ ಒಳಗಿನ ಒಂದು ಫ್ಯೂಚರ್ ನೋಡ್ಕೊಳ್ಬೋದು. ಮೇನ್ಲಿ ಕಾರಲ್ಲಿ ನಾವು ನೋಡಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂದರೆ, ಈ ಒಂದು ಸೀಟ್ಗಳ ಕಂಫರ್ಟಬಿಲಿಟಿ ಯಾವ ರೀತಿ ಇದೆ. ಒಳ್ಳೆಯ ಒಂದು ಕಂಫರ್ಟೇಬಲ್ ಸೀಟ್ ಇದೆ. ಆ್ಯಂಡ್ ಒಳ್ಳೆಯ ಒಂದು ಆ್ಯಕ್ಟಿವ್ ಆ್ಯಂಡ್ ಸ್ಮೂತ್ ಆಗಿರ್ತಕ್ಕಂಥ ಸೀಟ್ ಕೂಡ ಇದರಲ್ಲಿ ಆ್ಯಡ್ ಮಾಡಿದ್ದಾರೆ ಸ್ನೇಹಿತರೆ. ವಿತ್ 1 ಸೀಟ್ 2 ಸೀಟ್ 3 4 ಓನ್ಲಿ 4 ಸೀಟ್ಸ್ ಅವೈಲಬಿಲಿಟಿ ಇದೆ ಒಂದು ನೆಕ್ಸನೋ ಕಾರಿನಲ್ಲಿ ಸ್ನೇಹಿತರೆ. ಪ್ರಸ್ತುತ ವೈಟ್ ಕಲರಲ್ಲಿ ನಾವು ನೋಡ್ಬೋದು. ಇದರ ಇಂಜಿನ್ ನೋಡೋದಾದರೆ ಸುಮ್ಮನೆ ಐಡಿಯಾಗೆ ಹೇಳ್ತೀನಿ, ನೋಡ್ಕೊಳ್ಳಿ ಸ್ನೇಹಿತರೆ. ಇಂಜಿನ್ ಬಂದುಬಿಟ್ಟು 2186 ಅಲ್ಲಿ ಈ ಒಂದು ಇಂಜಿನ್ CC ಇರ್ತಕ್ಕಂಥದ್ದು. ಫ್ರೆಶ್ ಆಗಿರ್ತಕ್ಕಂಥ ಇಂಜಿನ್ ಇದೆ. ಆ್ಯಂಡ್ ಮಾಡರ್ನ್ ಲುಕ್ಕಲ್ಲೂ ಕೂಡ ಇದನ್ನು ನಾವು ನೋಡ್ಬೋದು ಅಂತ ಹೇಳ್ಬೋದು ಸ್ನೇಹಿತರೆ. ಆ್ಯಂಡ್ ಇನ್ನೊಂದು ಫ್ಯೂಚರ್ ಆ್ಯಡ್ ಮಾಡಿದ್ದಾರೆ ಏನಂದರೆ, ಆಟೋಮೆಟಿಕಲಿ ಇದರ ಒಂದು ಗೇರ್ ಬಾಕ್ಸ್ ಏನಿದೆ ತಾನೇ ಒಂದು ಪ್ಲಸ್ ಅಂದರೆ ಆಕ್ಸಿಡೆಂಟ್ ಆಗುವಂಥ ಒಂದು ಚಾನ್ಸಸಲ್ಲಿ ಏನೂ ಕೂಡ ತೊಂದರೆ ಆಗಲ್ಲ ಅಂತ ತಿಳಿಸಿರೋದು. ವೈಟ್ ಕಲರಲ್ಲಿ ನೆಕ್ಸನೋ ಕಾರು, ಅವರು ಕೂಡ ನಿಮ್ಮ ಜೊತೆ ಸಿಗ್ತಾರೆ, ಕಾರು ಕೂಡ ಸಿಗ್ತಾರೆ ಅಂದರೆ ಯಾರು ಬಿಡ್ತಾರೆ, ಬಿಡಕ್ಕೆ ಹೋಗಬೇಡಿ. ಬೇಗ ಅವರು ಕಳಿಸಿರ್ತಕ್ಕಂಥ ಮಾಹಿತಿಗಳಿಗೆ ಮೇಲ್ ಮಾಡಿ ಅಥವಾ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ. ಬಾಯ್.